ಇಂಡಿಯನ್ ಸಿನಿಮಾ ಅಂದರೆ ಒಂದು ಕಾಲದಲ್ಲಿ ಕೇವಲ ಬಾಲಿವುಡ್ ಅನ್ನೋ ಭ್ರಮೆಯಲ್ಲಿದ್ದವರಿಗೆ KGF ಮೂಲಕ ಕನ್ನಡದ ತಾಕತ್ತು ತೋರಿಸಿದವರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಈಗ ಸುಮಾರು 3 ವರ್ಷಗಳ ನಂತರ ಇಡೀ ಪ್ರಪಂಚವೇ ಬೆರಗಾಗುವಂತೆ ಬಂದಿರೋದೇ ಟಾಕ್ಸಿಕ್. ಇದು ಬರೀ ಟೈಟಲ್ ಅಲ್ಲ, ಇದು ನಮ್ಮ ಯಶ್ ಬಾಸ್ ಸೃಷ್ಟಿಸಿರೋ ಹೊಸ ಸಾಮ್ರಾಜ್ಯದ ಹೆಸರು. ಈ ಟಾಕ್ಸಿಕ್ ಗ್ಲಿಂಪ್ಸ್ ಶುರುವಾಗೋದು ಒಂದು ವಿಶಾಲವಾದ ಹಸಿರು ಕಾಡಿನ ಮಧ್ಯೆ ಇರೋ ಸ್ಮಶಾನದ ದೃಶ್ಯದಿಂದ. ಇಲ್ಲಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಹೀರೋ ಎಂಟ್ರಿ ಅಂದರೆ ದೇವಸ್ಥಾನ ಅಥವಾ ಜನರ ಕಡೆ ಇರುತ್ತೆ, ಆದರೆ ಇಲ್ಲಿ ಸ್ಮಶಾನದಿಂದ ಕಥೆ ಶುರುವಾಗ್ತಿದೆ. ಅಂದರೆ ಈ ಸಿನಿಮಾದಲ್ಲಿ ಸಾವಿನ ಆಟ ಜೋರಾಗಿರುತ್ತೆ ಅನ್ನೋದು ಪಕ್ಕ. ಆ ಸಮಾಧಿಗಳ ಜೋಡಣೆ ನೋಡಿದರೆ ಇದೊಂದು ವಿಂಟೇಜ್ ಕಾಲದ ಕಥೆ ಅನ್ನೋದು ಸ್ಪಷ್ಟವಾಗುತ್ತೆ. ಮುಂದಿನ ದೃಶ್ಯದಲ್ಲಿ ಒಬ್ಬ ಫಾದರ್ ಕೈಯಲ್ಲಿ ಮಣ್ಣು ಹಿಡಿದು ಅಂತಿಮ ವಿಧಗಳನ್ನು ನೆರವೇರಿಸುತ್ತಿದ್ದಾರೆ. ಇಲ್ಲಿ ಇನ್ ದ ನೇಮ್ ಆಫ್ ದ ಫಾದರ್ ಆ್ಯಂಡ್ ಆಫ್ ದ ಸನ್ ಆ್ಯಂಡ್ ಆಫ್ ದ ಹೋಲಿ ಸ್ಪಿರಿಟ್ ಅನ್ನೋ ಮಂತ್ರ ಕೇಳಿದಾಗ ಅಲ್ಲಿರೋ ಗಾಂಭೀರ್ಯತೆ ಗೊತ್ತಾಗುತ್ತೆ. ಅಲ್ಲಿರೋ ಒಂದು ಪುಟ್ಟ ಹೆಣ್ಣು ಮಗು ಅಳ್ತಿರೋದು ನೋಡಿದರೆ ಈ ಕಥೆಯಲ್ಲಿ ಅಣ್ಣ ತಂಗಿ ಅಥವಾ ತಂದೆ ಮಗಳ ಒಂದು ಸ್ಟ್ರಾಂಗ್ ಎಮೋಷನಲ್ ಬಾಂಡಿಂಗ್ ಇರೋದು ಗ್ಯಾರಂಟಿ. ಮತ್ತು ಶಾಂತವಾಗಿರೋ ಸ್ಮಶಾನದ ಮೇಲೆ ಅಪೋಸಿಟ್ ಗ್ಯಾಂಗ್ನವರು ದಿಢೀರ ಗುಂಡಿನ ದಾಳಿ ಮಾಡ್ತಾರೆ. ಇಲ್ಲಿಂದ ಆಕ್ಷನ್ ಕಿಕ್ ಶುರುವಾಗುತ್ತೆ. ಗ್ಯಾಂಗ್ಸ್ಟರ್ಗಳ ನಡುವೆ ಈ ವಾರ್ ಯಶ್ ಬಾಸ್ ಎಂಟ್ರಿಗೆ ಒಂದು ಪಕ್ಕ ಸ್ಟೇಜ್ ಸೆಟ್ ಮಾಡುತ್ತೆ. ಅಲ್ಲಿರೋ ಗ್ಯಾಂಗ್ಸ್ಟರ್ಗಳು ಎಲ್ಲರೂ ಪ್ರಾಣ ಉಳಿಸಿಕೊಳ್ಳೋಕೆ ಓಡ್ತಿರೋದು, ಗುಂಡುಗಳ ಸದ್ದು, ಇದೆಲ್ಲವೂ ರವಿ ಬಸ್ರೂರವರ BGM ಜೊತೆ ಸೇರಿ ಒಂದು ಒಳ್ಳೆ ಮಾಸ್ ಸ್ವಾಗ್ ಕಿಕ್ ಕೊಡೋದಂತ ಗ್ಯಾರಂಟಿ. ಮತ್ತು ಮುಂದಿನ ಸೀನಲ್ಲಿ ಈ ಗಲಾಟೆಯ ಮಧ್ಯೆ ಕಾಡಿನ ದಾರಿಯಿಂದ ಧೂಳೆಬ್ಬಿಸಿಕೊಂಡು ಬರೋದು ಒಂದು ಕಪ್ಪು ಬಣ್ಣದ ಲೈಟ್ ಟಾಪ್ ಮಾಡಿರೋ ವಿಂಟೇಜ್ ಲಕ್ಸುರಿ ಕಾರ್. ಆ ಕಾರ್ ಬರೋ ಸ್ಟೈಲ್ ನೋಡಿದ್ರೇ ಗೊತ್ತಾಗುತ್ತೆ ಅದರ ಒಳಗೆ ಇರೋದು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಈ ಕಾರ್ ಕೇವಲ ವಾಹನ ಅಲ್ಲ, ಇದು ಯಶ್ ಬಾಸ್ ಸ್ವಾಗ್ನ ಐಕಾನ್. ಮತ್ತು ನೆಕ್ಸ್ಟ್ ಸೀನಲ್ಲಿ ಕಾರಿನಿಂದ ಇಳಿಯೋದು ಒಬ್ಬ ಗಡ್ಡಧಾರಿತ ಕುಡುಕ ವ್ಯಕ್ತಿ. ಇವನು ಯಾರು? ಹೀರೋನ ಆಪ್ತನ ಅಥವಾ ವಿಲನ್ ಗ್ಯಾಂಗ್ನವನ? ಅವನು ಕುಡಿಯುತ್ತಲೇ ಬಾಂಬ್ ಬ್ಲಾಸ್ಟ್ ಮಾಡೋ ಮಷೀನ್ ಅನ್ನು ಮಣ್ಣಿನಲ್ಲಿ ಊತು ರೆಡಿ ಮಾಡ್ತಾನೆ. ಇಡೀ ಸ್ಮಶಾನವನ್ನೇ ಧೂಳುಪಟ ಮಾಡೋಕ್ಕೆ ಇವನು ರೆಡಿ ಆಗ್ತಿದ್ದಾನೆ. ಅಲ್ಲಿ ಈ ಸಿನಿಮಾದ ಅಧಿಪತಿಯ ಆಗಮನ ಆಗುತ್ತೆ, ಅಂದರೆ ಯಶ್ ಬಾಸ್ ಎಂಟ್ರಿ ಆಗುತ್ತೆ. ಇಡೀ ವಿಡಿಯೋದ ಹೈಲೈಟ್ ಅಂದರೆ ಈ ಸೀನ್ ಕಾರಿನ ಬಾಗಿಲು ತೆರೆದು ಯಶ್ ಬಾಸ್ ಅವರು ಕಿಕ್ ಮಾಡೋ ಸ್ಟೈಲ್. ಅವರು ಆ ಲೆದರ್ ಬೂಟ್ಗಳನ್ನು ಮಣ್ಣಿನ ಮೇಲೆ ಇಟ್ಟಾಗ ಉಂಟಾಗೋ ವೈಬ್ರೇಷನ್ ಥಿಯೇಟರ್ನಲ್ಲಂತೂ ಜ್ವಾಲಾಮುಖಿ ಸೃಷ್ಟಿಸೋದು ಗ್ಯಾರಂಟಿ. ಕೈಯಲ್ಲಿ ಮಷಿನ್ ಗನ್ ಹಿಡಿದು ಆ ಯಾಟ್ ಮತ್ತು ಸಿಗರ್ ಸ್ಟೈಲ್ನಲ್ಲಿ ಯಶ್ ಬಾಸ್ ಬರೋದು ನೋಡಿದರೆ ಇದು ಗೌತಮ್ ಬುದ್ಧನ ಶಾಂತಿ ಅಲ್ಲ, ರೌದ್ರಾವತಾರದ ಯುದ್ಧ ಅಂತಲೇ ಅನಿಸುತ್ತೆ. ಇನ್ನು ಟೆಕ್ನಿಕಲಿ ಸಿನಿಮಾದ ಬೆನ್ನೆಲುಬು ಅಂದರೆ ಅದು ನಮ್ಮ ರವಿ ಬಸ್ರೂರವರ BGM. ಈ ವಿಡಿಯೋಗೆ ಅಸಲಿ ಜೀವ ಬಂದಿರೋದೇ ರವಿ ಬಸ್ರೂರವರ ಹಿನ್ನೆಲೆ ಸಂಗೀತದಿಂದ. ಈ ಮೆಟಾಲಿಕ್ ಸೌಂಡ್ ಮತ್ತು ಬೇಸ್ ಕೇಳಿದರೆ ಮೈ ಜೂಮ್ ಅನಿಸುತ್ತೆ. ಪ್ರತಿ ಗುಂಡಿನ ಸದ್ದಿಗೂ ಕಾರಿನ ಎಂಟ್ರಿಗೂ ಅವರು ಕೊಟ್ಟಿರೋ ಮ್ಯೂಸಿಕ್ ಟಾಕ್ಸಿಕ್ ಮಟ್ಟವನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗಿದೆ. ಇನ್ನು ಗೀತು ಮೋಹನ್ ದಾಸ್ ಅವರ ಮೇಕಿಂಗ್ ಬಗ್ಗೆ ಮಾತಾಡಲೇಬೇಕು. ಒಬ್ಬ ಮಹಿಳಾ ನಿರ್ದೇಶಕಿಯಾಗಿ ಗೀತು ಅವರು ತೋರಿಸಿರೋ ಆ ರಗೆಡ್ ಸೀನ್ ಅದ್ಭುತ. ಅವರ ವಿಷನ್ ಈ ಸಿನಿಮಾವನ್ನು ಕೇವಲ ಆಕ್ಷನ್ ಅಲ್ಲದೆ ಒಂದು ಡಾರ್ಕ್ ಫೇರ್ ಟೇಲ್ ಆಗಿ ರೂಪಿಸಿದೆ ಅಂತ ಹೇಳ್ತೀನಿ. ಇನ್ನು ರಾಜೀವ್ ರವಿ ಅವರ ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಲೇಬೇಕು. ಗ್ಲಿಮ್ಸ್ನ ಪ್ರತಿ ಫ್ರೇಮ್ ಕೂಡ ಪೇಂಟಿಂಗ್ ಥರ ಇದೆ. ಆ ಡಾರ್ಕ್ ಗ್ರೀನ್ ಮತ್ತು ಟೀಲ್ ಕಲರ್ ಟೂನ್ ಸಿನಿಮಾಗೆ ಒಂದು ಹೊಸ ಲುಕ್ ಕೊಟ್ಟಿದೆ. ಸ್ಮಶಾನದ ಆ ಶಾರ್ಟ್ಸ್ ನೋಡಿದರೆ ರಾಜೀವ್ ರವಿ ಅವರ ಅನುಭವ ಎದ್ದು ಕಾಣುತ್ತೆ. ಇನ್ನು ಉಜ್ವಲ್ ಕುಲಕರ್ಣಿ ಅವರ ಎಡಿಟಿಂಗ್ ಎಷ್ಟು ಶಾರ್ಪ್ ಇದೆ ಅಂದರೆ ಒಂದು ಸೆಕೆಂಡ್ ಕೂಡ ಕಣ್ಣರಪ್ಪಿ ಮುಚ್ಚೋಕೆ ಬಿಡಲ್ಲ. ಇಡೀ ಗ್ಲಿಮ್ಸ್ನ ಮೇಕಿಂಗ್ ಮತ್ತು ಕ್ವಾಲಿಟಿ ನೋಡಿದರೆ ಹಾಲಿವುಡ್ ಸಿನಿಮಾಗಳಿಗೆ ಸೆಡ್ಡು ಹೊಡೆಯುವಂತಿದೆ. ಇನ್ನು ಕೊನೆಯದಾಗಿ ಒಂದೇ ಒಂದು ಮಾತು ಗುರು, ಈ ವಿಡಿಯೋದಲ್ಲಿ ನಾವು ನೋಡಿದ್ದು ಬರೀ ಒಂದು ಸಣ್ಣ ಝಲಕ್ ಅಷ್ಟೇ. ಆದರೆ ಆ ಝಲಕ್ನಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಅವರ ಕೊಟ್ಟಿರೋ ಆ ಮೆಸೇಜ್ ತುಂಬ ದೊಡ್ಡದಿದೆ. ಸ್ಮಶಾನದಿಂದ ಶುರುವಾದ ಈ ಪಯಣ ಎಲ್ಲಿಗೆ ಹೋಗಿ ಮುಟ್ಟುತ್ತನ್ನೋದನ್ನು ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲ. ಮತ್ತು ಯಶ್ ಬಾಸ್ ಅವರ ಶಾಗ್, ರವಿ ಬಸ್ರೂರವರ ರಗಡ್ ಮ್ಯೂಸಿಕ್ ಇವೆಲ್ಲ ಸೇರಿ ಸಾರುತ್ತಿರೋದು ಒಂದೇ ವಿಷಯ. ಸಾಮ್ರಾಜ್ಯ ಕಟ್ಟೋನು ಒಬ್ಬನಾದರೆ ಆ ಸಾಮ್ರಾಜ್ಯವನ್ನು ಆಳವನು ಒಬ್ಬನು, ಅದೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಮತ್ತು ನಿರ್ದೇಶಕಿ ಗೀತು ಮೋಹನ್ ದಾಸ್ ಮತ್ತು ಅವರ ಇಡೀ ಟೆಕ್ನಿಕಲ್ ಟೀಮ್ ಅಕ್ಷರಶಃ ಬೆಂಕಿಯ ಜೊತೆ ಆಟಾಡಿದ್ದಾರೆ ಅಂತ ಅನಿಸುತ್ತೆ. ಇದು ಸ್ಯಾಂಡಲ್ವುಡ್ನ ಎಮೋಷನ್. ಮತ್ತು ಇಂಡಿಯನ್ ಸಿನಿಮಾದಲ್ಲಿ ಅಧಿಪತಿಗಳು ಬರ್ತಾರೆ ಹೋಗ್ತಾರೆ, ಆದರೆ ಈ ಟಾಕ್ಸಿಕ್ ಕಲೆಗೆ ಎಲ್ಲರೂ ನಡಗಲೇಬೇಕು. ಇಲ್ಲಿ ಮೇಕಿಂಗ್ ಕ್ವಾಲಿಟಿ ನೋಡಿದರೆ ಗೊತ್ತಾಗುತ್ತೆ. ಈ ಸಲ ಬಾಕ್ಸ್ ಆಫೀಸ್ ರೆಕಾರ್ಡ್ಗಳೆಲ್ಲ ಧೂಳಿಪಟ ಆಗೋದು ಗ್ಯಾರಂಟಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಅಟ್ಟಹಾಸಕ್ಕೆ ಕೌಂಟ್ ಡೌನ್ ಶುರು ಮಾಡಿ. ನೆನಪಿರಲಿ, ಇದು ವಿಷಯಕಾರಿ ಆಟ. ಇಲ್ಲಿ ಆಳವನು ಒಬ್ಬನೇ, ಅವನೇ ನಮ್ಮ ಯಶ್ ಬಾಸ್. ಜೈ ಯಶ್ ಬಾಸ್, ಜೈ ಕರ್ನಾಟಕ ಮಾತೆ.